ನಮಸ್ಕಾರ. ಇದು ಅಧಿಕಾರ, ಮಹತ್ವಾಕಾಂಕ್ಷೆ ಮತ್ತು ಒಂದು ವಿಶಿಷ್ಟ ಸಾಮ್ರಾಜ್ಯದ ಕಥೆ. ಯಾಕಂದ್ರೆ ಇದನ್ನ ಕಟ್ಟಿದ್ದು ರಾಜರಲ್ಲ, ಬದಲಿಗೆ ಅವರ ಪ್ರಧಾನ ಮಂತ್ರಿಗಳು. ಬನ್ನಿ, ಇವತ್ತು ನಾವು ಇತಿಹಾಸದ ಒಂದು ರೋಚಕ ಅಧ್ಯಾಯವಾದ ಮರಾಠಾ ಪೇಶ್ವೆಗಳ ಉದಯ ಮತ್ತು ಪತನದ ಬಗ್ಗೆ ತಿಳಿಯೋಣ. ಸಾಮಾನ್ಯವಾಗಿ ರಾಜರೇ ಸಾಮ್ರಾಜ್ಯಗಳನ್ನ ಕಟ್ತಾರಲ್ವಾ? ಆದ್ರೆ ಒಬ್ಬ ಪ್ರಧಾನಮಂತ್ರಿ ರಾಜನಿಗಿಂತ ಹೆಚ್ಚು ಪವರ್ಫುಲ್ ಆಗಿ ತಾನೇ ಆಡಳಿತದ ಚುಕ್ಕಾಣಿ ಹಿಡಿಯೋದು ಹೇಗೆ ಸಾಧ್ಯ? ಈ ಪ್ರಶ್ನೆಯೇ ಮರಾಠ ಪೇಶ್ವೆಗಳ ಕಥೆಯ ತಿರುಳು. ಸರಿ, ಈ ಅಧಿಕಾರದ ಪಲ್ಲಟ ಹೇಗೆ ನಡೆತು ಅಂತ ನೋಡೋಣ. ಈ ಕಥೆಯನ್ನ ಸರಿಯಾಗಿ ತಿಳ್ಕೋಬೇಕು ಅಂದ್ರೆ ಮೊದಲು ನಾವು ಈ ಪೇಶ್ವೆ ಅನ್ನೋ ಪದದ ಅರ್ಥ ಏನು, ಅದರ ಮೂಲ ಏನು ಅಂತ ಅರ್ಥ ಮಾಡ್ಕೋಬೇಕು. ಒಬ್ಬ ಸಲಹೆಗಾರನ ಸ್ಥಾನದಿಂದ ಅವರು ನಿಜವಾದ ಆಡಳಿತಗಾರರಾಗಿ ಬೆಳೆದಿದ್ದು ಹೇಗೆ? ನೋಡಿ, ಶುರುವಿನಲ್ಲಿ ಪೇಶ್ವೆ ಅಂದ್ರೆ ರಾಜನ ಸಲಹಾ ಮಂಡಳಿಯ ಒಬ್ಬ ಹಿರಿಯ ಸದಸ್ಯ ಅಷ್ಟೇ. ಆದರೆ ಕಾಲ ಕಳೆದಂತೆ ಅವರು ನಿಧಾನವಾಗಿ ಎಲ್ಲ ಅಧಿಕಾರವನ್ನ ತಮ್ಮ ಹಿಡಿತಕ್ಕೆ ತಗೊಂಡು ರಾಜನನ್ನ ಕೇವಲ ಹೆಸರಿಗೆ ಮಾತ್ರ ಮುಖ್ಯಸ್ಥನನ್ನಾಗಿ ಮಾಡ್ಬಿಟ್ರು. ಈ ಪೇಶ್ವೆ ಅನ್ನೋ ಹುದ್ದೆಯನ್ನ ಮಹಾನ್ ಛತ್ರಪತಿ ಶಿವಾಜಿಯವರೇ ಸ್ಥಾಪಿಸಿದ್ದು. ಆದರೆ ಛತ್ರಪತಿ ಶಾಹು ಅವರ ಕಾಲದಲ್ಲಿ ಪೇಶ್ವೆಗಳ ಶಕ್ತಿ ನಿಜಕ್ಕೂ ಗರಿಗೆದರಿತು. ಪುಣೆ ನಗರವನ್ನ ತಮ್ಮ ಅಧಿಕಾರದ ಕೇಂದ್ರವನ್ನಾಗಿ ಮಾಡಿಕೊಂಡು ಇಡೀ ಸಾಮ್ರಾಜ್ಯವನ್ನೇ ನಿಯಂತ್ರಿಸೋಕೆ ಶುರು ಮಾಡಿದ್ರು. ಈ ದೊಡ್ಡ ಬದಲಾವಣೆ ಸುಮ್ಮನೆ ಆಗಲಿಲ್ಲ. ಇದರ ಹಿಂದೆ ಅಸಾಧಾರಣ ಸಾಮರ್ಥ್ಯವಿದ್ದ ಕೆಲ ವ್ಯಕ್ತಿಗಳಿದ್ರು. ಬನ್ನಿ, ಈ ಸಾಮ್ರಾಜ್ಯವನ್ನು ಕಟ್ಟಿದ ಆ ಪ್ರಮುಖ ಪೇಶ್ವೆಗಳು ಯಾರು ಅಂತ ನೋಡೋಣ. ಮೊದಲ 3 ಪೇಶ್ವೆಗಳು ಈ ಸಾಮ್ರಾಜ್ಯಕ್ಕೆ ಒಂದು ರೀತಿ ಭದ್ರ ಅಡಿಪಾಯ ಹಾಕಿದ್ರು. ಬಾಲಾಜಿ ವಿಶ್ವನಾಥ್ ಕುಸಿದಿದ್ದ ಸಾಮ್ರಾಜ್ಯಕ್ಕೆ ಆರ್ಥಿಕ ಶಕ್ತಿ ತುಂಬಿದ್ರೆ, ಅವರ ಮಗ 1ನೇ ಬಾಜಿರಾವ್ ಗಡಿಗಳನ್ನ ವಿಸ್ತರಿಸಿದ್ರು ಮತ್ತು ಅವರ ಮೊಮ್ಮಗ ನಾನಾ ಸಾಹೇಬ್ ಆ ಅಧಿಕಾರವನ್ನ ಮತ್ತಷ್ಟು ಗಟ್ಟಿಗೊಳಿಸಿದ್ರು. ಬಾಲಾಜಿ ವಿಶ್ವನಾಥ್ ಅವರ ಒಂದು ದೊಡ್ಡ ಸಾಧನೆ ಏನಪ್ಪಾ ಅಂದ್ರೆ, ಮೊಘಲ್ ಸಾಮ್ರಾಜ್ಯದಿಂದ ಚೌಥ್ ಮತ್ತು ಸರ್ದೇಶ್ಮುಖಿ ಅನ್ನೋ 2 ಪ್ರಮುಖ ತೆರಿಗೆಗಳನ್ನು ಸಂಗ್ರಹಿಸೋಕೆ ಕಾನೂನುಬದ್ಧ ಹಕ್ಕನ್ನ ಪಡೆದಿದ್ದು. ಇದೇ ಮರಾಠರ ಆರ್ಥಿಕ ಶಕ್ತಿಯ ಮೂಲ ಅಡಿಪಾಯವಾಯಿತು. ಇನ್ನೂ ಅವರ ಮಗ 1ನೇ ಬಾಜಿರಾವ್ ಬಗ್ಗೆ ಹೇಳಲೇಬೇಕು. ಅವರು ನಿಜಕ್ಕೂ ಒಬ್ಬ ಅಸಾಧಾರಣ ಸೇನಾಪತಿ. ತಮ್ಮ ವೃತ್ತಿಜೀವನದಲ್ಲಿ 40ಕ್ಕೂ ಹೆಚ್ಚು ಯುದ್ಧಗಳನ್ನು ಮುನ್ನಡೆಸಿದ್ರು. ಹೌದು, ಅಶ್ವದಳ ಮತ್ತು ಮಿಂಚಿನ ವೇಗದ ದಾಳಿಯಲ್ಲಿ ನಿಪುಣರಾಗಿದ್ದವರು ತಾವು ಮಾಡಿದ ಒಂದೇ ಒಂದು ಯುದ್ಧವನ್ನು ಸೋತಿಲ್ಲ. ಇದೇ ಕಾರಣಕ್ಕೆ ಅವರನ್ನ ಅತ್ಯಂತ ಪ್ರಸಿದ್ಧ ಮತ್ತು ಅಪ್ರತಿಮ ಪೇಶ್ವೆ ಅಂತ ಕರೆಯಲಾಗುತ್ತೆ. ಉತ್ತರ ಭಾರತದವರೆಗೂ ಮರಾಠರ ಪ್ರಭಾವವನ್ನ ವಿಸ್ತರಿಸಿದ ಕೀರ್ತಿ ಇವರದ್ದು. 3ನೇ ಪೇಶ್ವೆ ನಾನಾ ಸಾಹೇಬ್ ಕಾಲದಲ್ಲಿ ಸಾಮ್ರಾಜ್ಯ ತನ್ನ ಉತ್ತುಂಗದಲ್ಲಿತ್ತು. ಅಧಿಕಾರದ ಶಿಖರದಲ್ಲಿ ಎಲ್ಲವೂ ಸರಿಯಾಗಿದೆ ಅಂದುಕೊಂಡಾಗ್ಲೇ ಒಂದು ದೊಡ್ಡ ಅನಾಹುತ ಅವ್ರಿಗಾಗಿ ಕಾದಿತ್ತು. ಅದರಿಂದ ಚೇತರಿಸ್ಕೊಳ್ಳಕ್ಕೆ ಅವ್ರಿಗೆ ಸಾಧ್ಯವಾಗಲೇ ಇಲ್ಲ. 1761ರಲ್ಲಿ ನಡೆದ 3ನೇ ಪಾಣಿಪತ್ ಯುದ್ಧ. ಈ ಒಂದು ಘಟನೆ ಮರಾಠರ ಇತಿಹಾಸದಲ್ಲಿ ಕೇವಲ ಒಂದು ಸೋಲಾಗಿರಲಿಲ್ಲ, ಅದೊಂದು ಇಡೀ ಸಾಮ್ರಾಜ್ಯದ ಭವಿಷ್ಯವನ್ನೇ ಬದಲಾಯಿಸಿದ ನಿರ್ಣಾಯಕ ತಿರುವು. ಈ ಸೋಲಿನ ಪರಿಣಾಮ ತುಂಬಾನೇ ಘೋರವಾಗಿತ್ತು. ಸಾಮ್ರಾಜ್ಯವು ಯುದ್ಧಭೂಮಿಯಲ್ಲಿ ತನ್ನ ಅತ್ಯುತ್ತಮ ನಾಯಕರನ್ನ ಮತ್ತು ಸೈನಿಕರನ್ನ, ಅಂದ್ರೆ ಒಂದು ಇಡೀ ಪೀಳಿಗೆಯನ್ನ ಕಳೆದುಕೊಳ್ತು. ಉತ್ತರ ಭಾರತವನ್ನ ಗೆಲ್ಲೋ ಕನಸು ನುಚ್ಚುನೂರಾಯಿತು ಮತ್ತು ಈ ಮಾನಸಿಕ ಆಘಾತದಿಂದ ಅವರಿಗೆ ಚೇತರಿಸಿಕೊಳ್ಳಲು ಸಾಧ್ಯವಾಗಲೇ ಇಲ್ಲ. ಈ ದುರಂತದ ನಂತರ ಯುವ 1ನೇ ಮಾಧವರಾವ್ ನೇತೃತ್ವದಲ್ಲಿ ಒಂದು ಸಣ್ಣ ಆಶಾಕಿರಣ ಮೂಡಿತು. ಅವರು ಆರ್ಥಿಕತೆಯನ್ನು ಸುಧಾರಿಸಿ ಶಿಸ್ತುಬದ್ಧ ಸೈನ್ಯವನ್ನ ಮತ್ತೆ ಕಟ್ಟಿದ್ರು. ಆದರೆ ವಿಧಿ ಬರಹ ಬೇರೆಯೇ ಇತ್ತು. ಕ್ಷಯರೋಗದಿಂದ ಅವರ ಅಕಾಲಿಕ ಮರಣವು ಈ ಭರವಸೆಯ ಕಿಡಿಯನ್ನ ಆರಿಸ್ಬಿಡ್ತು. ಹಾಗಾದ್ರೆ ಪೇಶ್ವೆಗಳು ಕಟ್ಟಿದ ರಾಜ್ಯದ ಆಡಳಿತ ಹೇಗಿತ್ತು? ಅವರ ಆಡಳಿತ ಮುಖ್ಯವಾಗಿ 3 ಸ್ತಂಭಗಳ ಮೇಲೆ ನಿಂತಿತ್ತು ಅಂತ ಹೇಳ್ಬೋದು. ಪೇಶ್ವೆಗಳ ಆಡಳಿತ ವಿಸ್ತರಣೆ ಮತ್ತು ನಿಯಂತ್ರಣಕ್ಕಾಗಿಯೇ ನಿರ್ಮಿಸಿದ ಒಂದು ಸಮರ್ಥ ವ್ಯವಸ್ಥೆಯಾಗಿತ್ತು. ಇದರಲ್ಲಿ ವೇಗದ ಸೈನ್ಯ, ದಕ್ಷ ತೆರಿಗೆ ಸಂಗ್ರಹ ಮತ್ತು ಸಾಂಪ್ರದಾಯಿಕ ನ್ಯಾಯ ವ್ಯವಸ್ಥೆ ಎಲ್ಲವೂ ಇತ್ತು. ಇದೇ ಅವರ ಆರ್ಥಿಕ ಇಂಜಿನ್. ಚೌತ್ ಅಂದ್ರೆ 25% ತೆರಿಗೆ ಮತ್ತು ಸರದೇಶಮುಖಿ ಅನ್ನೋ ಹೆಚ್ಚುವರಿ 10% ತೆರಿಗೆಯನ್ನ ಮರಾಠರ ಪ್ರಭಾವವಿದ್ದ ಪ್ರದೇಶಗಳಿಂದ ವಸೂಲಿ ಮಾಡಿ ತಮ್ಮ ಬೃಹತ್ ಸೈನ್ಯಗಳಿಗೆ ಹಣಕಾಸು ಒದಗಿಸ್ಕೊಳ್ತಿದ್ರು. ಇಷ್ಟೆಲ್ಲ ಒಂದು ಒಳ್ಳೆ ಸಿಸ್ಟಮ್ ಇದ್ರೂ ಕೂಡ ಪಾಣಿಪತ್ ದುರಂತ ಮತ್ತು ಮಾಧವರಾವ್ ಅವರ ಮರಣದ ನಂತರ ಸಾಮ್ರಾಜ್ಯದ ಪತನದ ದಿನಗಳು ಹತ್ತಿರವಾಗಿದ್ದವು. ಆಂತರಿಕ ವಿಭಜನೆ ಮತ್ತು ಬಾಹ್ಯ ಒತ್ತಡ ಎರಡೂ ಸೇರಿ ಮಾರಕವಾಗಿ ಪರಿಣಮಿಸಿತು. ಒಂದೆಡೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಹೆಚ್ಚು ಸಂಘಟಿತವಾಗಿ ಶಕ್ತಿಶಾಲಿಯಾಗುತ್ತಿತ್ತು. ಅದೇ ಸಮಯದಲ್ಲಿ ಇನ್ನೊಂದೆಡೆ ಮರಾಠ ಮುಖ್ಯಸ್ಥರು ತಮ್ಮಲ್ಲೇ ಅಧಿಕಾರಕ್ಕಾಗಿ ಹೋರಾಡುತ್ತಿದ್ರು. ಹಾಗಾದ್ರೆ ಇಲ್ಲಿ ಮುಖ್ಯವಾದ ಅಂಶ ಏನಂದ್ರೆ, ನೋಡಿ, ಕೇವಲ 1 ಶತಮಾನಕ್ಕೂ ಹೆಚ್ಚು ಅವಧಿಯಲ್ಲಿ ಪೇಶ್ವೆ ನೇತೃತ್ವದ ಮರಾಠ ಸಾಮ್ರಾಜ್ಯವು ಒಂದು ಪ್ರಾದೇಶಿಕ ಶಕ್ತಿಯಿಂದ ಇಡೀ ಉಪಖಂಡದ ಮೇಲೆ ಪ್ರಾಬಲ್ಯ ಸಾಧಿಸಿತು. ಆದರೆ
ಅಷ್ಟೇ ಬೇಗ ಅಂತಿಮವಾಗಿ ಹೊಸ ವಿದೇಶಿ ಶಕ್ತಿಯಿಂದ ವಿಘಟಿಸಲ್ಪಟ್ಟು ಇತಿಹಾಸದ ಪುಟ ಸೇರಿತು. ಒಟ್ಟಾರೆಯಾಗಿ ಹೇಳೋದಾದ್ರೆ ಪೇಶ್ವೆಗಳ ಕಥೆಯು ಒಂದು ಪ್ರಬಲ ಪ್ರಧಾನಮಂತ್ರಿ ಪದವಿಯದ್ದು. ಮಿಲಿಟರಿ ಶಕ್ತಿ ಮತ್ತು ಚಾಣಾಕ್ಷ ತಿರುಗಿ ವ್ಯವಸ್ಥೆಯಿಂದ ಉದಯಿಸಿ ಉತ್ತುಂಗಕ್ಕೇರಿ, ಆದರೆ ಕೊನೆಗೆ ಆಂತರಿಕ ಕಲಹ ಮತ್ತು ಬ್ರಿಟಿಷರ ಉದಯದಿಂದಾಗಿ ಪತನಗೊಂಡ ಒಂದು ಮಹಾನ್ ಸಾಮ್ರಾಜ್ಯದ ಕಥೆಯಿದು. ಪೇಶ್ವೆಗಳ ಪರಂಪರೆಯು ಸಾಮ್ರಾಜ್ಯಗಳ ಸ್ವರೂಪದ ಬಗ್ಗೆ ನಮ್ಮ ಮುಂದೆ ಒಂದು ಬಲವಾದ ಪ್ರಶ್ನೆಯನ್ನ ಇಡುತ್ತೆ. ಸಾಮ್ರಾಜ್ಯಗಳು ಒಳಗಿನಿಂದ ಕುಸಿಯುತ್ತವೆಯಾ ಅಥವಾ ಹೊರಗಿನಿಂದ ಬಂದ ಶಕ್ತಿಗಳಿಂದ ತಳ್ಳಲ್ಪಡುತ್ತವೆಯಾ? ಯೋಚಿಸಬೇಕಾದ ವಿಷಯ. ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.